ನನ್ನೆಲ್ಲ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಕರ್ನಾಟಕ ಚಾಂಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಮಿತ್ರ ಅಬ್ಬಿಯಾರ್. ಇವತ್ತು ನೋಡಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಫ್ರಾಕ್ಷನ್ಸ್ ಎಂಬ ಕಾನ್ಸೆಪ್ಟ್ ನ ಮಾಡ್ತಾ ಹೋಗ್ತಾ ಇದ್ದೀನಿ. ಆಲ್ರೆಡಿ ಏನ್ ಮಾಡಿದೇವ್ರಿ ನಾವೀಗ ಸಮ್ ಬೇಸಿಕ್ ಕಾನ್ಸೆಪ್ಟ್, ಬೇಸಿಕ್ ಕೆಲವೊಂದು ಟ್ರಿಕ್ಸ್ ಯಾವ ತರ ಯೂಸ್ ಮಾಡ್ಬೇಕು ಅಂದ್ರೆ ಎಲ್ಲಾ ಟೈಮ್ ನಲ್ಲಿ ಏನಾಗಲ್ರಿ, ಅದು ಒಂದೇ ಮೆಥಡ್ ಫಾಲೋ ಮಾಡಕ್ಕಾಗಲ್ಲ. ಅವಾಗ ಏನಪ್ಪಾ ಅಂದ್ರೆ ಈಸಿಯಾಗಿ ಯಾವ ತರ ಮಾಡೋದು ಅಂತ ಯಾಕೆಂದ್ರೆ ಕೆಲವೊಂದು ವಿಡಿಯೋಸ್ ಹಾಕಿದ್ದೀನಿ. ಅದೇ ರೀತಿಯಾಗಿ LCM SCF ಮೇಲೆ ಕ್ಲಾಸಸ್ ಫಿನಿಶ್ ಮಾಡಿದೇವಿ. ಫುಲ್ 0 ಇಂದ ಏನ್ ಮಾಡಿದೇವ್ರಿ ನಾವು ಕಂಪ್ಲೀಟ್ ಅಡ್ವಾನ್ಸ್ ವರೆಗೂ ಯಾವ ತರ ಆಗಿ ಕ್ಲಾಸಸ್ ಕ್ವಶನ್ಸ್ ಅರೈಸ್ ಆಗ್ಬಹುದು ಅಂತ ಏಕೆಂದ್ರೆ ಆಲ್ರೆಡಿ ನೋಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಏನ್ ಮಾಡೋಮಪ್ಪ ಅಂತಂದ್ರೆ ಫ್ರಾಕ್ಷನ್ ಚಾಪ್ಟರ್ ಬಗ್ಗೆ ಮಾಡ್ತಾ ಹೋಗೋಣ. ಕಂಪ್ಲೀಟ್ ಆಗಿ ನೋಡ್ರಿ, ಕಂಪ್ಲೀಟ್ ಆಗಿ ಕೊಡ್ತಾ ಇದೀವಿ ಆಯ್ತಾ. ಹಿಂಗಪ್ಪ ಅಂತಂದ್ರೆ ಒಂದು 0 ಇಂದ ಹಿಡಿದು 0 ಲೆವೆಲ್ ಇಂದ ಬೇಸಿಕ್ ಇಂದ ಹಿಡಿಕೆರಿಂದ ಕಂಪ್ಲೀಟ್ ಅಡ್ವಾನ್ಸ್ ವರೆಗೆ ಏನ್ ಮಾಡಕತ್ತೇವ್ರಿ ಕ್ಲಾಸ್ ಕೊಡ್ತಾ ಇದ್ದೇವೆ. ಹೌದಲ್ರಿ? ನೀವು ಒಂದ್ ವಿಡಿಯೋ ನೋಡಿದ್ರೆ ಗೊತ್ತಾಗಲ್ರಿ, ಅದು ಆಕ್ಚುಲಿ ಹಾಕಿರುವಂತ ಎಲ್ಲಾ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ತಾ ಬಂದ್ರೆ ಡೆಫಿನೆಟ್ ಆಗಿ ಗೊತ್ತಾಗ್ತೈತಿ. ಅಂದ್ರೆ ಒಂದು ಕ್ವಶನ್ ನ ಲೆವೆಲ್ ಯಾವ ತರ ಅರೈಸ್ ಆಗ್ಬೋದು ಒಂದು ಕಾನ್ಸೆಪ್ಟ್ ಮೇಲೆ ಅಂತ ಹೇಳ್ತಾರೆ ಕೊಡ್ತಾ ಇದ್ದೀನಿ. ನಿಮ್ದು ಏನಾದ್ರು ಸಜೆಷನ್ಸ್ ಇದ್ರೆ ನೀವೇನ್ ಮಾಡ್ಬೋದು, ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಹಾಕ್ಬೋದು. ಓಕೆನಾ? ಹಂಗಂದ್ರೆ ಇವತ್ತು ಫ್ರಾಕ್ಷನ್ಸ್ ಬಗ್ಗೆ ಮಾತಾಡ್ತಾ ಹೋಗೋಮ. ಫಸ್ಟ್, ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ರಾಕ್ಷನ್ ಅಂತ. ಸಪೋಸ್ ಈ ಫ್ರಾಕ್ಷನ್ ಬಗ್ಗೆ ಹೇಳ್ತಿದೀವಪ್ಪ ಅಂತಂದ್ರೆ ಫ್ರಾಕ್ಷನ್ ಅಂದ್ರೆ ಏನು ಅಂತ ಯಾಕಂದ್ರೆ ಇದೆ ಹೋಲ್ ಆಫ್ ದಿ ಪಾರ್ಟ್ ಅಂತ ಯಾಕಂದ್ರೆ ಏನಂತಂದ್ರೆ ಯಾವ್ದಾದ್ರು ಕಂಪ್ಲೀಟ್ ಆಗಿ ಇಲ್ಲಿ ನೋಡಿ ಒಂದ್ ಸರ್ಕಲ್ ಇದೆ ಅಂತ ಇಟ್ಕೊಳ್ಳಿ. ಒಂದ್ ಸರ್ಕಲ್ ಇದೆ ಅಂತ ಇಟ್ಕೊಳ್ಳಿ. ಈ ಸರ್ಕಲ್ ಕಂಪ್ಲೀಟ್ ಆಗಿದೆ ಏನ್ರಿ, ಒಂದ್ ಸರ್ಕಲ್ ಇದೆ. ನಾ ಅದನ್ನ ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. 4 ಪಾರ್ಟ್ಸ್ ಆಗಿ ಏನ್ ಮಾಡತ್ತೀನ್ರಿ, ಡಿವೈಡ್ ಮಾಡ್ತಾ ಇದ್ದೀನಿ. ಓಕೆನಾ? ಒಂದ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಒಂದ್ ಸರ್ಕಲ್ ಅಲ್ಲಿ ಏನ್ ಮಾಡ್ತಿದ್ದೀನಪ್ಪ ಅಂದ್ರೆ 4 ಪಾರ್ಟ್ಸ್ ಆಗಿ ಏನ್ ಮಾಡತ್ತೀನ್ರಿ, ನಾನು ಇವನು ಡಿವೈಡ್ ಮಾಡಾಕತ್ತೀನಿ. ಓಕೆನಾ? ಇದಕ್ಕೆ ಏನ್ ಹೇಳ್ತೇವಪ್ಪ ಅಂತಂದ್ರೆ ನಾವು ಇದು ಫ್ರಾಕ್ಷನ್ ಅಂತ ಹೇಳ್ತೇವ್ರಿ. ಫ್ರಾಕ್ಷನ್ ಅಂತ ಹೇಳ್ತೇವಿ. ಓಕೆನಾ? ಸಪೋಸ್ ಇದ್ರಲ್ಲಿ ಏನಾದ್ರು ಮತ್ತೆ ಇವಾಗ ನೋಡಿ ಯಾವ ರೀತಿಯಾಗಿಪ್ಪ ಅಂತಂದ್ರ ಚಾಕ್ಲೇಟ್ಸ್ ಏನಾದ್ರು ಇಟ್ಕೊಳ್ಳಿ. ಈ ಚಾಕ್ಲೇಟ್ಸ್ ಅನ್ನ ಕಂಪ್ಲೀಟ್ ಆಗಿ ಅದ್ರಲ್ಲಿ ಏನ್ ಮಾಡ್ತಿದೇವಪ್ಪ ಅಂದ್ರೆ ಮತ್ತೆ ಭಾಗನ್ ಮಾಡ್ತಿದ್ದೇವ. ಭಾಗನ್ ಮಾಡಿ ಇದನ್ನೇನಾದ್ರು ಇವಾಗ ಆಕ್ಚುಲಿ ಒಂದು ಕಂಪ್ಲೀಟ್ ಏನೈತ್ರಿ, ಒಂದು ಚಾಕ್ಲೇಟ್ ಐತಿ ಇಟ್ಕೊಳ್ಳಿ. ಒಂದ್ ಚಾಕ್ಲೇಟ್ ಇದೆ ಅಂತ ಇಟ್ಕೊಳ್ಳಿ. ಈ ಚಾಕ್ಲೇಟ್ ಅಲ್ಲಿ ನಾವ್ ಏನ್ ಮಾಡತ್ತೇವ್ರಿ, ಕಂಪ್ಲೀಟ್ ಆಗಿ ಎಷ್ಟು ಪಾರ್ಟ್ಸ್ ಇದಾವ್ರಿ, ಆಕ್ಚುಲಿ 5 ಪಾರ್ಟ್ಸ್ ಇದಾವು. ಓಕೆನಾ? ನೀವೇನಾದ್ರೂ ಈ 3 ಪಾರ್ಟ್ಸ್ ನ ತಿಂದ್ರಿ ಅಂತ ಇಟ್ಕೊಳ್ಳಿ. ಈ ಬರಿಬೇಕಾದ್ರೆ ಹೆಂಗ್ ಡಿನೋಟ್ ಮಾಡ್ತೇವಪ್ಪ ಅಂದ್ರ 3/5 ಅಂತ ಬರಿತೀವಿ ನಾವು. 3/5 ಅಂತ. ಹಂಗಾರೆ ಆಕ್ಚುಲಿ ಒಂದು ಚಾಕ್ಲೇಟ್ ಇತ್ತು. ಆ ಚಾಕ್ಲೇಟ್ ಅಲ್ಲಿ ನಾ ಏನ್ ಮಾಡಿದೇವಪ್ಪ ಅಂದ್ರೆ 5 ಪಾರ್ಟ್ಸ್ ಮಾಡಿದ್ದೇವಿ. ಬಟ್ ನಾವ್ ಆಲ್ರೆಡಿ ತಿಂದು ಫಿನಿಶ್ ಮಾಡೋದು ಎಷ್ಟಪ್ಪ ಅಂತಂದ್ರೆ 3 ಫಿನಿಶ್ ಮಾಡಿದೇವಿ ಅಂತ. ಓಕೆನಾ? 3 ಫಿನಿಶ್ ಮಾಡಿದೇವಿ ಅಂತ. ಹಂಗಾದ್ರೆ ಇನ್ನು ಎಷ್ಟು ಉಳ್ದೈತ್ರಿ ಇಲ್ಲಿ ಅಂತ. ಇನ್ನ ಎಷ್ಟು ಉಳ್ದೈತಪ್ಪ ಅಂತಂದ್ರೆ 5 ಪಾರ್ಟ್ಸ್ ಅಲ್ಲಿ ಇನ್ನ 2 ಉಳ್ದೈತಿ ಅಂತ. ಓಕೆನಾ? ಇನ್ನ 2/5 ಪಾರ್ಟ್ಸ್ ಉಳ್ದೈತ್ರಿ, ಮತ್ತೆ 3/5 ಪಾರ್ಟ್ಸ್ ನ ತಿಂದಿದ್ದೇವಿ ಅಂತ. ಓಕೆನಾ? ಇಲ್ಲಿ ನೋಡಿ, ಸಪೋಸ್ ನೀವು ಇದನ್ನ ಎಡಿಷನ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ ಗೊತ್ತೇನ್ರಿ? ಇದು ಕಂಪ್ಲೀಟ್ ಆಗಿ 3 + 2 = 5/5 ಬರುತ್ತಾ. ಆನ್ಸರ್ ಎಷ್ಟಾಗ್ತೈತ್ರಿ? ಇದು 1 ಆಗ್ತೈತಿ. ಅಂದ್ರೆ ಒಂದು ಕಂಪ್ಲೀಟ್ ಚಾಕ್ಲೇಟ್ ಬಗ್ಗೆ ನಾವ್ ಇಷ್ಟೊತ್ತನ ಮಾತಾಡಿದೇವಿ ಅಂತ. ಗೊತ್ತಾಯ್ತ್ರಿ ಇದು? ನಾವ್ ಇದಕ್ಕೆ ಏನ್ ಹೇಳ್ತೇವಪ್ಪ ಅಂತಂದ್ರೆ, ಇಲ್ಲ ಅಂದ್ರೆ ಯಾವ್ದೋ ಒಂದು ಫ್ರಾಕ್ಷನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ P/Q ಅಂತ ಹೇಳ್ಬೋದ್ರಿ. ಓಕೆನಾ? ಇಟ್ ಇಸ್ ಅನ್ ನ್ಯೂಮರೇಟರ್, ದಿಸ್ ಒನ್ ಇಸ್ ದ ಡಿನಾಮಿನೇಟರ್ ಅಂತ. ಓಕೆನಾ? ಮತ್ತೆ ಇದೇನಪ್ಪಾ ಅಂದ್ರೆ ರಾಸಲ್ ನಂಬರ್ ಕಂಪ್ಯಾರಿಸನ್. ಅಂದ್ರೆ ರಾಸಲ್ ನಂಬರ್ ಅಂತಂದ್ರೆ ನಂಬರ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೇವೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಹೋಲ್ ಅಲ್ಲಿ ಪಾರ್ಟ್ ಬಗ್ಗೆ ಮಾತಾಡ್ತಾ ಹೋಗ್ತೇವೆ ಅಂತ. ಓಕೆನಾ? ಮತ್ ಕ್ವಶನ್ ಅಂದ್ರೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಐಡಿಯಾ ಇರ್ಬೇಕಲ್ರಿ. ಅಂದ್ರೆ ಒಂದು ರಾಷನಲ್ ನಂಬರ್ ಮತ್ತೆ ರಾಷನಲ್ ನಂಬರ್ ಅಂತ ಹೇಳ್ತಿದೇವಪ್ಪ ಅಂತಂದ್ರೆ ಇಟ್ ಈಸ್ ಆಲ್ಸೋ ಡಿನೋಟೆಡ್ ಬೈ P/Q ಅಂತ. ನೆಕ್ಸ್ಟ್ ಫ್ರಾಕ್ಷನ್ಸ್ ಆಲ್ಸೋ ರಿಟರ್ನ್ ಇನ್ ದ ಫಾರ್ಮ್ ಆಫ್ P/Q ಅಂತ. ಇದ್ರ ಮೇಲೆ ಎಲ್ಲೋ ಒಂದ್ ಟೈಮ್ ಏನಪ್ಪಾ ಅಂತಂದ್ರೆ ಕ್ವಶನ್ ಅರೈಸ್ ಆಗಿತ್ರಿ. ಅಂದ್ರೆ ಈ ತರ ಅಲ್ಲ, ಕಾಂಪಿಟೇಟಿವ್ ಎಲ್ಲೇ ಒಂದ್ ಟೈಮ್ ಇಂಟರ್ವ್ಯೂ ಹೋದಾಗ ಏನಾಗಿತ್ತಪ್ಪ ಅಂದ್ರೆ ಈ ತರ ಏನೋ ಕ್ವಶನ್ ಅರೈಸ್ ಮಾಡಿದ್ರು ಅವರು. ರಾಷನಲ್ ನಂಬರ್ ಇಟ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ P/Q, ಫ್ರಾಕ್ಷನ್ ಇಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ P/Q.
ಹಿಂಗೆ ಇದಕ್ಕೆ ರಿಲೇಟೆಡ್ ಆಗಿ ಏನೋ ಒಂದು ಕ್ವಶನ್ ರೈಸ್ ಮಾಡಿದ್ರು ಅವತ್ತು ಅವರು. ಅಂದ್ರೆ ಬೇಸಿಕ್ ಆಗಿ ಕಂಪ್ಲೀಟ್ ಆಗಿ ಐಡಿಯಾ ಇರಬೇಕು ಅಂತ. ಅಲ್ಲಿ ಏನ್ ಮಾಡಿದ್ರು ಗೊತ್ತೇನ್ರಿ? ಏನಪ್ಪಾ ಅಂತಂದ್ರೆ ರಾಷನಲ್ ನಂಬರ್ ಮತ್ತೆ ಫ್ರಾಕ್ಷನ್ ಅಂತ ಐತ್ರಿ. ಇವನ್ ಎರಡನ್ನೂ ಇದೇ ಫಾರ್ಮ್ ಅಲ್ಲಿ ಬರಿತೇವೆ. ಇದೇ ಫಾರ್ಮ್ ಅಲ್ಲಿ ಬರಿತೇವಲ್ರಿ ನಾವು. ಫಾರ್ಮ್ ಅಲ್ಲಿ ಬರಿತೇವಪ್ಪ ಅಂತಂದ್ರೆ ದಿಸ್ ಟು ಆರ್ ಸೇಮ್ ಅಂತ ಕೇಳಿದ್ರು ಕ್ವಶನ್. ರಾಷನಲ್ ನಂಬರ್ಸ್ ಅಂಡ್ ಫ್ರಾಕ್ಷನ್ಸ್ ದಿಸ್ ಟು ಆರ್ ಸೇಮ್ ಅಂತ ಕೇಳಿದ್ರು. ಓಕೆ, ಸಪೋಸ್ ನೀವು ಸೇಮ್ ಅಂತ ಹೇಳಕತ್ತೀರಪ್ಪ ಅಂತಂದ್ರೆ ಸಪ್ರೇಟ್ ಆಗಿ ಮಾತಾಡಬೇಕು. ಸಪೋಸ್ ಇವೆರಡು ಸೇಮ್ ಅಂತಂದ್ರೆ ಸಪ್ರೇಟ್ ಆಗಿ ಮಾತಾಡಬೇಕು ಅಂತ. ರಾಷನಲ್ ನಂಬರ್ಸ್ ಒಂದೇ ಹೇಳ್ಬೋದಲ್ರಿ, ರಾಷನಲ್ ನಂಬರ್ಸ್ ಅಥವಾ ಫ್ರಾಕ್ಷನ್ಸ್ ಬಗ್ಗೆ ಅಂತ. ಎರಡು ಸೇರಿ ಒಂದೇ ಹೇಳ್ಬೋದಾಗಿತ್ತಲ್ಲ, ಅವನ್ನ ಬೇರೆ ಬೇರೆ ಮಾಡಿದಾರ ಅಂತ. ಗೊತ್ತಾಯ್ತ್ರಿ ಇದು? ಈ ರೀತಿಯಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕ್ವಶನ್ಸ್ ನ ಅರೈಸ್ ಮಾಡ್ತಾರೆ. ಓಕೆನಾ? ಅಂದ್ರೆ ಎಕ್ಸಾಮ್ ಅಲ್ಲಿ ಹೇಳಿಲ್ರಿ, ಮತ್ತ ನಾನು ಅಂದ್ರೆ ಇಂಟರ್ವ್ಯೂ ಏನೋ ಕ್ವಶನ್ ಅರೈಸ್ ಮಾಡಿದ್ದೇವೆ. ಅಂದ್ರೆ ಇದು ನಂಬರ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೇವೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಫ್ರಾಕ್ಷನ್ ಅಂತಂದ್ರೆ ಕಂಪ್ಲೀಟ್ ಆಗಿ ಒಂದು ಹೋಲ್ ಅಲ್ಲಿ ಒಂದು ಪಾರ್ಟ್ ಬಗ್ಗೆ ಮಾತಾಡ್ತಾ ಹೋಗ್ತೇವೆ ಅಂತ. ಗೊತ್ತಾಯ್ತ್ರಿ ಇದು? ಈ ನೆಕ್ಸ್ಟ್ ನೋಡಿ, ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರ ಫಸ್ಟ್ನೇದು ಏನ್ ಬರುತ್ತಪ್ಪ ಅಂತಂದ್ರೆ ಪ್ರಾಪರ್ ಫ್ರಾಕ್ಷನ್ ಅಂತ ಬರುತ್ತೆ. ಓಕೆನಾ? ಪ್ರಾಪರ್ ಫ್ರಾಕ್ಷನ್. ಸೆಕೆಂಡ್ ಒನ್ ಈಸ್ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಬರುತ್ತೆ. ಥರ್ಡ್ ಒನ್ ಏನ್ ಬರ್ತದ್ರಿ ನಮ್ದು? ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಬರುತ್ತೆ. ಮಿಕ್ಸ್ಡ್ ಫ್ರಾಕ್ಷನ್. ಓಕೆನಾ? ಇದೇನ್ ಮಾಡ್ತೇವಪ್ಪ ಅಂದ್ರ ನಾವು ಇಲ್ಲಿ 3 ಟೈಪ್ಸ್ ಆಗಿ ಡಿವೈಡ್ ಅಂದ್ರೆ ಟೈಪ್ಸ್ ಕ್ಲಾಸಿಫಿಕೇಶನ್ ಮಾಡ್ತೇವ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹಿಂಗಂದ್ರೆ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು ಅಂತ. ಹಂಗಂದ್ರೆ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು ಅಂತ. ಇಲ್ಲಿ ಏನಾಗಿರ್ತೈತ್ರಿ ಕಂಪ್ಲೀಟ್ ಆಗಿ ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಕೊಡಮ್ರಿ. ಓಕೆನಾ? ಎಕ್ಸಾಂಪಲ್ ಕೊಟ್ಟ ಮಾತಾಡೋಮ. ಇಲ್ಲಿ ನೋಡಿ ಅಂದ್ರೆ ಏನ್ರಿ ಇದು? ಎಕ್ಸಾಂಪಲ್ ಕೊಟ್ಟ ಮಾತಾಡೋದು. ನಮ್ದು B.Ed ಒಳಗಡೆ ಬರ್ತೈತಲ್ರಿ, ಎಕ್ಸಾಂಪಲ್ ಕೊಟ್ಟಾದ್ಮೇಲೆ ನೇಮದ ಬಗ್ಗೆ ಹೋಗೋದ್ರಿ. ನೇಮದ ಕಡೆ ಹೋಗೋದು ಆ ತರ. ಇಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಈಗ 1/2, 3/4, 6/7, 19/28 ಈ ತರ. ಓಕೆನಾ? ಇಂಥ ನಂಬರ್ಸ್ ನಾವ್ ಏನ್ ಹೇಳ್ತೀವಪ್ಪ ಅಂದ್ರೆ ಪ್ರಾಪರ್ ಫ್ರಾಕ್ಷನ್ ಅಂತ ಹೇಳ್ತೇವಿ. ಇಲ್ಲಿ ಏನೈತಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ನ್ಯೂಮರೇಟರ್ ಈಸ್ ಲೆಸ್ಸರ್ ದನ್ ದ ಡಿನಾಮಿನೇಟರ್ ಅಂದ್ರೆ ಅಂಶ. ಇದಕ್ಕೇನ್ ಹೇಳ್ತೇವ್ರಿ ನಾವು? ಅಂಶ ಅಂತ ಹೇಳ್ತೇವಿ. ಇದಕ್ಕೇನ್ ಹೇಳ್ತೇವ್ರಿ ನಾವು? ಛೇದ ಅಂತ ಹೇಳ್ತೇವಿ. ಓಕೆನಾ? ಛೇದ ಅಂತ ಹೇಳ್ತೇವಿ. ಇಲ್ಲಿ ಅಂಶ ಏನಾಗಿರ್ತೈತಪ್ಪ ಅಂದ್ರ ಅಂಶ ಛೇದಕ್ಕಿಂತ ಏನಾಗಿರ್ತೈತ್ರಿ? ಸಣ್ಣದಿರುತ್ತ. ಛೇದಕ್ಕಿಂತ ಸಣ್ಣದಾಗಿರ್ತೈತಿ. ನ್ಯೂಮರೇಟರ್ ಈಸ್ ಲೆಸ್ಸರ್ ದನ್ ಡಿನಾಮಿನೇಟರ್. ಓಕೆನಾ? ಇಲ್ಲಿ ನ್ಯೂಮರೇಟರ್ ಏನಾಗಿರ್ತೈತಿ? ಡಿನಾಮಿನೇಟರ್ಗಿಂತ ಲೆಸ್ಸರ್ ಆಗಿರ್ತೈತಿ ಅಂತ. ಓಕೆನಾ? ಇಂಥ ಸಂಖ್ಯೆಗಳನ್ನ ನಾವೇನ್ ಹೇಳ್ತೇವಪ್ಪ ಅಂತಂದ್ರೆ ಪ್ರಾಪರ್ ಫ್ರಾಕ್ಷನ್ಸ್. ಕನ್ನಡದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಏನ್ ಹೇಳ್ತೇವ್ರಿ ನಾವು? ಸಮಭಿನ್ನ ರಾಶಿ ಅಂತ ಹೇಳ್ತೇವಿ. ಸಮಭಿನ್ನ ರಾಶಿ. ಅಂಶ ಯಾವಾಗ್ಲೂ ಸಣ್ಣದಿರುತ್ತ, ಛೇದ ದೊಡ್ಡದಿರ್ತೈತಿ. ಇಂಥ ಸಂಖ್ಯೆಗಳನ್ನ ನಾವೇನ್ ಹೇಳ್ತೇವಪ್ಪ ಅಂತಂದ್ರ ಸಮಭಿನ್ನ ರಾಶಿ ಅಂತ ಹೇಳ್ತೇವ್ರಿ. ಇಲ್ಲಿ ಗೊತ್ತಾಯ್ತ್ರಿ ಅಲ್ರಿ ಇದು ಗೊತ್ತಾಯ್ತಲ್ರಿ? ಅದೇ ರೀತಿಯಾಗಿ ಏನ್ ಮಾಡೋವಪ್ಪ ಅಂತಂದ್ರ ನೆಕ್ಸ್ಟ್ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನಂತ ನೋಡ್ತಾ ಹೋಗಮ್ಮ. ಇಂಪ್ರಾಪರ್ ಫ್ರಾಕ್ಷನ್ ಅದ್ರದ್ದು ಉಲ್ಟಾ ರೀ ಇದಷ್ಟ. 3/2, 6/5, 19/13, 81/23. These all are the improper fractions ಅಂತ ಹೇಳ್ತೇವಿ. ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ವಿಷಮ ಭಿನ್ನ ರಾಶಿ ಅಂತ ಹೇಳ್ತೇವ್ರಿ ಇದಕ್ಕೆ. ವಿಷಮ ಭಿನ್ನ ರಾಶಿ ಅಂತ ಹೇಳ್ತೇವಿ. ಇಲ್ಲಿ ಏನಾಗಿರ್ತೈತಪ್ಪ ಅಂತಂದ್ರೆ ಅಂಶ ದೊಡ್ಡದಾಗಿರ್ತೈತಿ, ಛೇದ ಏನಾಗಿರ್ತೈತಿ ಇಲ್ಲಿ ಸಣ್ಣದಿರ್ತೈತಿ. ಓಕೆನಾ? ನ್ಯೂಮರೇಟರ್ ಈಸ್ ಗ್ರೇಟರ್ ದನ್ ಡಿನಾಮಿನೇಟರ್ ಅಂತ ಹೇಳಿ. ಇಲ್ಲಿ ಅಂಶ ಏನಾಗಿರ್ತೈತ್ರಿ? ಛೇದದಕ್ಕಿಂತ ಅಂದ್ರ ದೊಡ್ಡದಿರ್ತೈತಿ. ಓಕೆನಾ? ಗೊತ್ತೈತಿ? ಉಲ್ಟಾ ರೀ. ಪ್ರಾಪರ್ ಫ್ರಾಕ್ಷನ್ ಇದೆಯಲ್ಲ, ಅದ್ರದ್ದು ಉಲ್ಟಾ ಏನಾಗ್ತೈತಪ್ಪ ಅಂತಂದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಏನ್ರಿ? ಮಿಕ್ಸ್ಡ್ ಫ್ರಾಕ್ಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ 1/2, 6, 3, ನೆಕ್ಸ್ಟ್ 18/2/4 ಹಿಂಗೂ ಬರಿಬೋದ್ರಿ, ನಡೀತೈತೆ ಬರೆದ್ರೆ. ಇಲ್ಲಿ ನೋಡಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದೀಸ್ ಆರ್ ದ ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಂತ. ಇಟ್ ಈಸ್ ಎ ಕಾಂಬಿನೇಷನ್ ಆಫ್
ಹೋಲ್ ಹೋಲ್ ಪ್ಲಸ್ ಪ್ರಾಪರ್ ಫ್ರಾಕ್ಷನ್ ಅಂತ ಹೇಳ್ರಿ. ಪ್ರಾಪರ್ ಫ್ರಾಕ್ಷನ್. ಇದ್ರೊಳಗಡೆ ಏನಿರ್ತೈತಪ್ಪ ಅಂದ್ರ ಒಂದು ಹೋಲ್ ಇರ್ತೈತ್ರಿ, ಒಂದು ಹೋಲ್ ನಂಬರ್ ಇರುತ್ತೆ, ಮತ್ತೆ ಕಂಪ್ಲೀಟ್ ಒಂದು ಪ್ರಾಪರ್ ಫ್ರಾಕ್ಷನ್ ಇರ್ತೈತಿ. ಪ್ರಾಪರ್ ಫ್ರಾಕ್ಷನ್ ಇರುತ್ತೆ. ಇಟ್ ಈಸ್ ಎನ್ ಎ ಪ್ರಾಪರ್ ಫ್ರಾಕ್ಷನ್. ಹೌದಲ್ರಿ? ಹೋಲ್ ನಂಬರ್ ಪ್ಲಸ್ ಒಂದು ಪ್ರಾಪರ್ ಫ್ರಾಕ್ಷನ್. ಇಟ್ ಈಸ್ ಎನ್ ಎ ಹೋಲ್ ನಂಬರ್. ದಿಸ್ ಇಸ್ ದ ಪ್ರಾಪರ್ ಫ್ರಾಕ್ಷನ್. ದಿಸ್ ಆರ್ ಕಾಲ್ಡ್ ಆಸ್ ಎನ್ ಎ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಹೇಳ್ತೇವ್ರಿ. ಓಕೆನಾ? ಕನ್ನಡದೊಳಗಡೆ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಒಂದು ಪೂರ್ಣ ಸಂಖ್ಯೆಯ ಜೊತೆಗೆ ಏನಿರ್ತೈತಪ್ಪ ಅಂದ್ರ ಪೂರ್ಣ ಸಂಖ್ಯೆಯ ಜೊತೆಗೆ ಪೂರ್ಣ ಸಂಖ್ಯೆಯ ಜೊತೆಗೆ ಏನಿರ್ತೈತಿ ನಮ್ದು ಒಂದು ಸಮಭಿನ್ನ ರಾಶಿ ಇತ್ತಪ್ಪ ಅಂದ್ರ ನಾವು ಏನ್ ಹೇಳ್ತೇವಪ್ಪ ಅಂತಂದ್ರ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಹೇಳ್ತೇವ್ರಿ. ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಏನ್ರಿ? ಮಿಶ್ರ ಭಿನ್ನ ರಾಶಿ. ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೇವೆ. ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೀವಿ. ಗೊತ್ತೈತ್ರಿ ಇದು? ಈಗ ನೋಡಿ, ಇಂತಹ ಸಂಖ್ಯೆಗಳು ನಾವ್ ಏನ್ ಹೇಳ್ತೇವ್ರಿ ಇಲ್ಲಿ ನಾವು ಮಿಶ್ರ ಭಿನ್ನ ರಾಶಿಗಳು ಅಥವಾ ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಇದು ಆದ್ಮೇಲೆ ಏನ್ ಹೇಳ್ತೇವಪ್ಪ ಅಂತಂದ್ರ ಈಗ ನೋಡಿ, ಕನ್ವರ್ಟ್ ಇಂಪ್ರಾಪರ್ ಫ್ರಾಕ್ಷನ್ ಟು ಮಿಕ್ಸ್ಡ್ ಫ್ರಾಕ್ಷನ್ ಅಂತ. ಇಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರ್ಬೇಕ್ರಿ ನಮಗೆ. ಇಲ್ಲಿ ಇಂಪ್ರಾಪರ್ ಫ್ರಾಕ್ಷನ್ ಕೊಟ್ಟೇವೆ ಅಂತಂದ್ರೆ ಇಟ್ ಈಸ್ ಅನ್ ಇಂಪ್ರಾಪರ್ ಫ್ರಾಕ್ಷನ್ ಬರಿಬಹುದ್ರಿ. ಮತ್ತೆ ಮಿಕ್ಸ್ಡ್ ಫ್ರಾಕ್ಷನ್ ಹೇಳತ್ತನಲ್ರಿ, ಮಿಕ್ಸ್ಡ್ ಫ್ರಾಕ್ಷನ್ ಹೇಳಾಕತ್ತಾನಂತಂದ್ರೆ ಸ್ವಲ್ಪ ಇಲ್ಲಿ 5 ಬರೀರಿ. 5 ಬರೀರಿ. ಓಕೆನಾ? ಇಲ್ಲಿ ನೋಡಿ, ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಂತ ಹೇಳಾಕತ್ತಾನಪ್ಪ ಅಂದ್ರೆ ಹೆಂಗ್ ಬರೆಯೋದು ಗೊತ್ತೇನ್ರಿ ಇದು? ಇಲ್ಲಿ 5 ಐತ್ರಿ ಡಿವೈಡ್ ಬೈ 12 ಅಂದ್ರೆ 12 ಡಿವೈಡ್ ಬೈ 5 ಐತಿ ಅಂದ್ರೆ 5 ಏನ್ ಮಾಡ್ತೈತಪ್ಪ 12 ನ ಡಿವೈಡ್ ಮಾಡಾತೈತಿ ಅಂತ. ಇಲ್ಲಿ ಏನ್ ಮಾಡ್ತೇವ್ರಿ? 5 ಎರಡ್ಲೆ 10 2 ಉಳಿತೈತಿ ಅಲ್ವಾ? ಇಲ್ಲಿ ನೋಡಿ, ಈ 5 ಐತಲ್ರಿ, ಈ 5 ಆಸ್ ಇಟ್ ಈಸ್ ಬರ್ದ್ ಬಿಡ್ಬೇಕ್ರಿ. ಓಕೆನಾ? ಇಲ್ಲಿ ಏನ್ ಬರಾತೈತಲ್ರಿ, ದಿಸ್ ಇಸ್ ಅನ್ ಇದಕ್ಕೇನ್ ಹೇಳ್ತೇವ್ರಿ ನಾವು? ಕೋಸೆಂಟ್ ಅಂತ ಹೇಳ್ತೇವಿ. ಕೋಸೆಂಟ್. ಬಾಜ್ ಭಾಜ್ಯಕ ಏನ್ರಿ ಇದು? ಭಾಗಲಬ್ಧ ರೀ. ಭಾಗಲಬ್ಧ. ಭಾಗಲಬ್ಧನ ಏನ್ ಬರಿತೇವ್ರಿ ನಾವಿಲ್ಲಿ? ಇಲ್ಲಿ ಬರಿತೇವಿ. ನೆಕ್ಸ್ಟ್ ಉಳಿದಿರುವಂತ ರಿಮೈಂಡರ್ ಇರ್ತೈತಲ್ರಿ, ಶೇಷ ಇರ್ತೈತಲ್ರಿ, ಶೇಷನ ಎಲ್ಲಿ ಬರಿತೇವ್ರಿ ನಾವು? ಇಲ್ಲಿ ಬರ್ಕೋತೇವಿ. ಶೇಷನ ಇಲ್ಲಿ ಬರಿತೇವಿ. ಓಕೆನಾ? ಬೇರೆ ಎಕ್ಸಾಂಪಲ್ ತಗೊಂಡ್ ತಾಳ್ರಿ. 18 ಡಿವೈಡ್ ಬೈ 7 ತಗೊಂಡ್ರಿ. 7 ಅಂತಂದ್ರೆ ಸೇಮ್ ಮತ್ತೆ 4 ಬರ್ತೈತಿ. 10 ತಗೋರಿ. 10. ಓಕೆನಾ? 18 ಅನ್ನ ಡಿವೈಡ್ ಮಾಡಾಕತ್ತೇವೆ ಆಯ್ತಾ? 10 ಎಷ್ಟು ಬರ್ತೈತಿ ಇಲ್ಲಿ? 8 ಉಳಿತೈತಿ. ಓಕೆನಾ? ಇದನ್ನ ಹೆಂಗ್ ಬರೀತೇವಪ್ಪ ಅಂತಂದ್ರೆ ನಾವು ಇಲ್ಲಿ ನೋಡಿ, 10 ಐತ್ರಿ ಡಿವೈಡ್ ಬೈ 10 ಐತ್ರಿ, ಅದು ಬರೀರಿ. ಇಲ್ಲಿ ಇದು ಏನ್ ಬರ್ತೈತಿ ನೋಡ್ರಿ, ಇದು 1 ಬರಿಬೇಕು. ಇಲ್ಲಿ ರಿಮೈಂಡರ್ ಉಳಿದೈತಲ್ರಿ, ಅದು 8 ಬರೀಬೇಕು. ಇದನ್ನ ಹೆಂಗ್ ಬರ್ತೇವ್ರಿ? 1 ಇಂಟಿಜರ್ 8 ಬೈ 10 ಅಂತ. 1 ಪೂರ್ಣಾಂಕ ಹೆಂಗ್ ಗೊತ್ತದ ನೋಡ್ರಿ ಇದು. 8 ದತ್ತಾಂಶ ಅಥವಾ 8 ದತ್ತಾಂಶ ಹಿಂಗ. ಓಕೆನಾ? ಇವಕ್ಕೆ ಏನ್ ಹೇಳ್ತೇವಪ್ಪ ಅಂತಂದ್ರೆ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡೋದಂತ ಹೇಳ್ತೇವ್ರಿ. ಇದೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಬೇಸಿಕ್ ಇಂದ ಮಾಡ್ತಾ ಇದೀನಲ್ಲ, ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇರೋದು. ಇವೆಲ್ಲ ಮಾಡೋ ಅವಶ್ಯಕತೆ ಇರಲ್ರಿ, ಡೈರೆಕ್ಟ್ ಆಗಿ ಮಾಡ್ಬಿಡ್ಬೋದು. ಏನ್ ಮಾಡಿ ನೋಡಿ, 18 ಡಿವೈಡ್ ಬೈ 10 ಐತ್ರಿ, 10 ಒಂದ್ಲೆ 10 ರೀ, ಆ 1 ಇಲ್ಲಿ ಬರೀರಿ. 10 ಐತ್ರಿ, 10 ಆಸ್ ಇಟ್ ಈಸ್ ಬರ್ದ್ಬಿಟ್ರಿ. ಇಲ್ಲಿ ಎಷ್ಟು ಉಳಿತ್ರಿ? 8 ಉಳಿತೈತಿ. ಇದೇನಪ್ಪ ಅಂತಂದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಟು ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಐತೇರಿ. ಇದ್ರ ಬಗ್ಗೆ ಐಡಿಯಾ ಇರ್ಬೇಕ್ರಿ. ಯಾಕಂದ್ರೆ ಕ್ವಶನ್ಸ್ ಕೇಳೋ ಹೊತ್ನ್ಯಾಗ ಏನ್ ಬೇಕಾದ್ರೂ ಅವ್ನು ಕ್ವಶನ್ ಅರೇಂಜ್ ಮಾಡ್ಬೋದು. ಅಂದ್ರೆ ಹೆಂಗ್ ಬೇಕಾದ್ರೂ ಕ್ವಶನ್ ಕೇಳ್ಬೋದು, ನಮ್ಗೆ ಎಲ್ಲಾ ರೀತಿಯ ಬರ್ಕೊಳಕ್ ಬರ್ತಿರ್ಬೇಕು ಅಂತ. 24 ಡಿವೈಡ್ ಬೈ 7 ಬರೀರಿ. ಇದನ್ನ ಹೆಂಗ್ ಬರೀತೀರಿ? 7 ಮೂರ್ಲೆ 20 ಅಂದ್ರಿ, ಆ 3 ಇಲ್ಲಿ ಬರೀರಿ. 7 ಆಸ್ ಇಟ್ ಈಸ್. ಇನ್ನ ಇಲ್ಲಿ ಎಷ್ಟು ಉಳಿಯಾಕತ್ರಿ? 3 ಉಳಿಯಾಕತೈತಿ. 3 ಇಂಟಿಜರ್ 3 ಬೈ 7. ಓಕೆನಾ? ಇದನ್ನ ಕನ್ವರ್ಟ್ ಇಂಪ್ರಾಪರ್ ಫ್ರಾಕ್ಷನ್ ಟು ಮಿಕ್ಸ್ಡ್ ಫ್ರಾಕ್ಷನ್ ಅಂತ. ನೆಕ್ಸ್ಟ್ ಏನ್ ಬರೀತೀರಾ? ಕನ್ವರ್ಟ್ ಮಿಕ್ಸ್ಡ್ ಫ್ರಾಕ್ಷನ್ ಟು ಇಂಪ್ರಾಪರ್ ಫ್ರಾಕ್ಷನ್ ಅಂತ. ಇವು ಉಲ್ಟಾ ಮಾಡೋದ್ರಿ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಉಲ್ಟಾ ಮಾಡೋದು. ಯಾವ ರೀತಿಯ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಮಿಕ್ಸ್ಡ್ ಫ್ರಾಕ್ಷನ್ ಐತ್ರಿ, 3 1 ಬೈ 2 4 3 ಬೈ 6 ಅಂತ ಐತ್ರಿ. ಈ ತರನಾಗ ಇದ್ದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಡೈರೆಕ್ಟ್ ನೋಡ್ರಿ, ಇದು ಮಲ್ಟಿಪ್ಲೈ ಮಾಡ್ರಿ ಫಸ್ಟ್. 2 ಮೂರ್ಲೆ 6 ಪ್ಲಸ್ ಇದು ಪ್ಲಸ್ ಮಾಡ್ಬೇಕ್ರಿ. ಇದು 7 ಬೈ 2 ಆಗ್ತೈತಿ. ಇದು ರೀ 2 ಮಲ್ಟಿಪ್ಲೈ ಮಾಡ್ರಿ,
6 × 4 24 ಇದು ಪ್ಲಸ್ ಮಾಡ್ರಿ ಇದು 27/6 ಆಗ್ತೈತಿ 27/6 ಆಗ್ತೈತಿ. ಯಾವ್ದಾರ ನಂಬರ್ ತಗೋರಿ ಯಾವ್ದು ಬೇಕಾದ್ರೂ ನಂಬರ್ ತಗೋರಿ ನಿಮ್ ಇಷ್ಟ. ನೋಡ್ರಿ 7 × 8 = 56 ಪ್ಲಸ್ 1 57/7 ಆಗ್ತೈತಿ. ಓಕೆನಾ ಗೊತ್ತಾಗ್ತೈತ್ರಿ ನಿಮ್ಗೆ ಹೆಂಗ್ ಮಾಡೋದು ಅಂತ ಈ ತರ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ಕನ್ವರ್ಟ್ ಮಾಡ್ತಾ ಹೋಗ್ತೇವಿ. ಹಂಗಂದ್ರೆ ನೆಕ್ಸ್ಟ್ ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್ ಫ್ರಾಕ್ಷನ್ ಅಂತ ಕೇಳ್ತಾನ್ರಿ ಕ್ವಶನ್ಸ್ ಅರೈಸ್ ಮಾಡ್ತಾನ. ಇವಾಗ ಏನಪ್ಪಾ ಅಂತಂದ್ರೆ 2 ಇದ್ದಾಗ ಅಷ್ಟೇ ನೋಡಮ್ರಿ. ಓಕೆನಾ 7/8 ಅಂತ ಐತ್ರಿ. ಇವಾಗ ಏನಪ್ಪಾ ಅಂದ್ರೆ ಇದ್ರಲ್ಲಿ ಯಾವ್ದು ಸ್ಮಾಲೆಸ್ಟ್ ಫ್ರಾಕ್ಷನ್ ಅಂದ್ರೆ ಏನ್ ನೋಡ್ಕೊಡ್ತೀನಿ ಇಲ್ಲಿ. ಈಗ ಎಲ್ಲಾ ಟೈಮ್ನಾಗ ಏನಾಗಲ್ರಿ ಇಲ್ಲಿ ನಾವು ಡಿವಿಷನ್ ಮೆಥಡ್ ಇಂದ ಫಾಲೋ ಆಗಕ್ಕಾಗಲ್ಲ. ಓಕೆನಾ ಈಗ್ರಿ ಈಗ ಹೆಂಗ್ ಬರೀತೀರಪ್ಪ 0.20 ಆಗ್ತೈತ್ರಿ ಅವಾಗ 3 6 18 3 6 18 ಅಂತಂದ್ರೆ ಇನ್ನ ಎಷ್ಟು ಉಳಿತ್ರಿ ಇನ್ನ 2 ಉಳಿತು ಮತ್ತ 3 6 18 ಬರ್ತೈತಿ. ಇದು ಹೆಂಗ್ ಬರೀತೀರಾ 0.0. ಇದು ಎಷ್ಟು ಬರೀತೀರಾ ಇದು 70 ಆಯ್ತು ಈಗ. 7 8 8 64 8 8 ಎಷ್ಟು ಆಗ್ತೈತ್ರಿ 64 ಆಗ್ತೈತಿ. ಮತ್ತೆ ಎಷ್ಟು ಉಳಿತೈತ್ರಿ ಇಲ್ಲಿ 6 ಉಳಿತೈತಿ ಮತ್ತೆ 8 ಆಗ್ತೈತಿ. ವಿಚ್ ಒನ್ ಇಸ್ ದ ಅಂದ್ರೆ ಇದ್ರೊಳಗಡೆ ಲಾರ್ಜರ್ ಯಾವ್ದಾಗತ್ರಿ ಇದು ಆಗ್ತೈತಿ. ಇದು ಆಗ್ತೈತಿ ಲಾರ್ಜರ್ ಇದು ಆಗ್ತೈತಿ. ಅಂದ್ರೆ ಈ ತರನಾಗಿ ಏನ್ ಮಾಡಕ್ಕಾಗಲ್ಲ ಪ್ರತಿ ಟೈಮ್ ಅಂದ್ರೆ ಡೆಸಿಮಲ್ ಅಲ್ಲಿ ಮಾಡ್ಕೋತ ಕುತ್ಕೊಳಕ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ನೋಡ್ರಿ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ನೋಡ್ರಿ 8 2 16 8 2 ಅಂದ್ರೆ 7 3 21 ಯಾವ ದೊಡ್ಡದು ಬರತೈತಿ ಇದು ದೊಡ್ಡ ಬರತೈತಿ ಅಂದ್ರೆ ಈ ಫ್ರಾಕ್ಷನ್ ಏನಾಗಿರ್ತದಪ್ಪ ಅಂದ್ರ ದೊಡ್ಡದಾಗಿರ್ತೈತಿ. ಗೊತ್ತೈತ್ರಿ ಇದು ಗೊತ್ತೈತ್ರಿ. ಹಿಂಗೆ ಎಲ್ಲಾನು ಅಂದ್ರೆ ಕೆಲವೊಂದ್ ಕಡೆ ಎಲ್ಲಾನು ನಮ್ಗ ಅನ್ಸತ್ರಿ ಸಿಲ್ಲಿ ಅಂತ ಹೇಳ್ಕಿರಂದ ಬಟ್ ಯಾವಾಗ ಯಾವ್ದು ಹೆಲ್ಪ್ ಆಗ್ತೈತಿ ಗೊತ್ತಾಗಲ್ರಿ. ಇದು ನೋಡ್ರಿ ಯಾವ್ದ್ ದೊಡ್ಡದೈತಿ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 4 ಮೊತ್ಲೆ 36 7 3 21 ಯಾವ್ದ್ ದೊಡ್ಡದ್ರಿ ಇದು ದೊಡ್ಡದಾಗ್ತದಪ್ಪ ಅಂದ್ರ ದಿಸ್ ಫ್ರಾಕ್ಷನ್ ಇಸ್ ದ ಲಾರ್ಜೆಸ್ಟ್ ದಿಸ್ ಫ್ರಾಕ್ಷನ್ ಇಸ್ ದ ಸ್ಮಾಲೆಸ್ಟ್. ಓಕೆನಾ ಇದೇನಾಗ್ತೈತ್ರಿ ಈಗ ಸ್ಮಾಲೆಸ್ಟ್ ಆಗ್ತೈತಿ. ಗೊತ್ತೈತ್ರಿ ಹಂಗೆ ನೋಡಿ ಸುಮ್ನೆ ಮಾಡ್ರಿ. ಹಿಂಗಿದ್ದಾಗ ಏನ್ ಮಾಡ್ತೀರಾ ಹಿಂಗಿದ್ದಾಗ ಏನ್ ಮಾಡ್ತೀರಿ ಇದು ಆರಾಮ್ಸೆ ಹೇಳ್ಬಿಡ್ಬೋದು ನೋಡ್ರಿ. 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮತ್ತೆ ಮಲ್ಟಿಪ್ಲೈ ಮಾಡ್ಕೊತ ಹೋಗ್ಬೇಡ್ರಿ. 7 × 3 ಐತಿ 7 × 3 ಐತಿ ಇದು ಎಷ್ಟ್ ಆಗ್ತೈತ್ರಿ ಇಲ್ಲಿ ಆಲ್ರೆಡಿ ಇಲ್ಲಿ ಏನಾಗೈತಿ ಹೇಳ್ರಿ ಇಲ್ಲಿ ಡಿನಾಮಿನೇಟರ್ ಒಳಗಡೆ ನ್ಯೂಮರೇಟರ್ ಒಳಗಡೆ ಏನೈತ್ರಿ ಲಾರ್ಜರ್ ನಂಬರ್ ಐತ್ರಿ. ಲಾರ್ಜೆಸ್ಟ್ ನಂಬರ್ ಐತಾರ ಪಾಯಿಂಟ್ ಒಳಗ ಸಮಥಿಂಗ್ ಬರ್ತೈತ್ರಿ ಎಲ್ರಿ ಇದು 5 ಪಾಯಿಂಟ್ ಸಮಥಿಂಗ್ ಬರ್ತೈತಿ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ ಓಕೆನಾ ಇಲ್ಲಿ ಈ ತರನಾಗಿದ್ದಾಗ ಯಾವ್ದೋ ಪ್ರಾಪರ್ ಯಾವ ತರ ಮಾಡೋದು ಅಂತ ಹೇಳಿ ಇಲ್ಲಿ ಎಷ್ಟು ಬರೀತೀರಾ 9/4 ಈಗ ಏನ್ ಮಾಡ್ತೀರಾ ಎರಡು ಮಲ್ಟಿಪ್ಲೈ ಮಾಡ್ರಿ 4 28 12 ಮೊತ್ಲೆ 108 ಯಾವ್ದು ದೊಡ್ಡದಾಗ್ತದ್ರಿ ಇದು ದೊಡ್ಡದಾಗ್ತಿದಾರ ಈ ಫ್ರಾಕ್ಷನ್ ಲಾರ್ಜರ್ ಆಗಿರ್ತೈತಿ. ಆಯ್ತಾ ಏನಾಗಿರ್ತೈತ್ರಿ 7/12 ಇಸ್ ದ ಸ್ಮಾಲೆಸ್ಟ್ ಆಗಿರ್ತೈತ್ರಿ. ಗೊತ್ತಾಯ್ತ್ರಿ ಇದು ಗೊತ್ತಾಯ್ತ್ರಿ. ನೆಕ್ಸ್ಟ್ ನೋಡಿ ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್ ಅಂತ ಹೇಳಕತ್ತಾನ. ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್ ಅಂತ ಹೇಳಕತ್ತಾನಪ್ಪ ಅಂದ್ರೆ ಫಸ್ಟ್ ಇವ್ಕೋ ಡಿಫ್ರೆನ್ಸ್ ನೋಡ್ಕೋಬೇಕ್ರಿ. ಯಾಕಂದ್ರೆ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತ ಕೂತಿರೋದ್ ಇಟ್ಕೋರಿ ಇಲ್ಲಿ ಇದನ್ನ ಇದ್ರ ಜೊತೆ ಮಾಡೋಕ್ ಇದ್ರ ಜೊತೆ ಮಾಡೋಕ್ ಇದ್ರ ಜೊತೆ ಮಾಡೋಕ್ ಮತ್ತ್ ಇದನ್ನ ಇದ್ರ ಜೊತೆ ನೋಡ್ರಿ ಇದನ್ನ ಇದ್ರ ಜೊತೆ ಮಾಡ್ಬೇಕು ಮತ್ತ್ ಇದ್ರ ಜೊತೆ ಮಾಡೋಕ್ ಇದ್ರ ಜೊತೆ ಮಾಡೋಕ್ ಮತ್ತ್ ಇದನ್ನ ಇದ್ರ ಜೊತೆ ಮಾಡ್ಬೇಕ್ರಿ ಮತ್ತ್ ಇದ್ರ ಜೊತೆ ಮಾಡೋಕ್ ಮತ್ತ್ ಇದನ್ರಿ ಮತ್ತ್ ಒಳ್ಳೆ ಇದ್ರ ಜೊತೆ ಮಾಡ್ಕೋತ ಕೂತ್ಕೋಬೇಕು. ಅಂದ್ರೆ ಬಹಳ ಟೈಮ್ ಏನಾಗ್ತದ್ರಿ ಇಲ್ಲಿ ಕಿಲ್ ಆಗ್ತೈತಿ. ಓಕೆನಾ ಎಲ್ಲೆಲ್ಲಿ ಹೆಲ್ಪ್ ಆಗ್ತೈತಿ ನೋಡ್ರಿ ಶಾರ್ಟ್ ಕಟ್ಸ್ ಎಲ್ಲಾನು ಯೂಸ್ ಮಾಡ್ಕೊಂಡ್ಬೇಕ್ರಿ. ಆಗಿಲ್ಲ ಅಂತಂದ್ರೆ ಮತ್ತೆ ಇದ್ದಿದ್ದು ಇರ್ತೈತಲ್ರಿ ಮಾಡೋದು. ಇಲ್ಲಿ ನೋಡಿ ಡಿಫ್ರೆನ್ಸ್ ಮಾಡ್ಕೊರಿ 1 ಆಗುತ್ತಾ ಇದ್ರದ್ದು ಡಿಫ್ರೆನ್ಸ್ 1 ಐತಿ ಡಿಫ್ರೆನ್ಸ್ 1 ಐತಿ ಇದ್ರದ್ದು ಡಿಫ್ರೆನ್ಸ್ 1 ಐತಿ ಎಲ್ಲಾ ಡಿಫ್ರೆನ್ಸ್ ಎಷ್ಟು ಬರತೈತಿ 1 ಬರಾಕತೈತಿ. ಈಗ ಏನಾದ್ರು 1 ಬಂತ ತಿಳ್ಕೊರಿ ಡಿಫ್ರೆನ್ಸ್ 1 ಬಂತ ತಿಳ್ಕೊರಿ ಅವಾಗ ಏನ್ ಮಾಡೋದತ್ತಂದ್ರ ಇಲ್ಲಿ ನೋಡಿ ಒಳಗಡೆ ಸ್ಮಾಲೆಸ್ಟ್ ಹೇಳಕತ್ತಾನಲ್ರಿ ನ್ಯೂಮರೇಟರ್ ಒಳಗಡೆ ಸ್ಮಾಲ್ ಯಾವ್ದೈತ್ರಿ 3 ಐತಿ 3 ಐತಿ ಆ 3/4 ಏನಾಗಿರ್ತೈತಪ್ಪ ಅಂದ್ರ ಸ್ಮಾಲೆಸ್ಟ್ ಆಗಿರ್ತೈತಿ ಸಣ್ಣದಾಗಿರ್ತೈತಿ. ಅದೇ ಏನಾದ್ರು ದೊಡ್ಡದು ಕೇಳಿದ್ನಪ್ಪ ಅಂತ ಇಟ್ಕೋರಿ ದೊಡ್ಡದಪ್ಪ ಅಂದ್ರ ಲಾರ್ಜೆಸ್ಟ್ ಕೇಳಿದ್ನಪ್ಪ ಅಂತಂದ್ರ ಲಾರ್ಜೆಸ್ಟ್ ಕೇಳಿದ್ರೆ ಏನ್ ಮಾಡ್ತೀರಾ ಇದ್ರೊಳಗಡೆ ದೊಡ್ಡದು ಯಾವ್ದೈತ್ರಿ 11 ಐತಿ 11/12 ಇಸ್ ದ ಲಾರ್ಜೆಸ್ಟ್ ಆಗ್ತೈತ್ರಿ. ಗೊತ್ತೈತ್ರಿ ಯಾವಾಗ್ಲೂ ವ್ಯತ್ಯಾಸ ಒಂದಿದ್ದಾಗ ಕೆಲವೊಂದ್ ಶಾರ್ಟ್ ಕಟ್ಸ್ ಯೂಸ್ ಆಗ್ತಾವ್ರಿ. ವ್ಯತ್ಯಾಸ ಒಂದಿದ್ದಾಗ ಏನ್ ಮಾಡ್ಬೇಕ್ರಿ ನ್ಯೂಮರೇಟರ್ ಒಳಗಡೆ ಸಣ್ಣದ್ ಯಾವ್ದೈತಿ ಅಂಶದ ಒಳಗಡೆ ಸಣ್ಣದ್ ಯಾವ್ದೈತಿ ಅದೇ ಸಣ್ಣದು ಮತ್ತೆ ಅಂಶದ ಒಳಗಡೆ ಯಾವ್ದು ದೊಡ್ಡದೈತಿ ನೋಡ್ರಿ ಅದೇ ದೊಡ್ಡದು ಯಾವಾಗ್ರಿ ಅವುಗಳ ವ್ಯತ್ಯಾಸ ಒಂದಿದ್ದಾಗ ಅಥವಾ ಸೇಮ್ ಇದ್ದಾಗ. ಗೊತ್ತಾಯ್ತ್ರಿ ಇದು ಗೊತ್ತಾಯ್ತ್ರಿ. ನೆಕ್ಸ್ಟ್ ನೋಡಿ ವಿಚ್ ಒನ್ ಇಸ್ ದ ಲಾರ್ಜೆಸ್ಟ್ ಅಂತ ಹೇಳಕತ್ತಾನ ಇದ್ರೊಳಗಡೆ ದೊಡ್ಡದು ಯಾವ್ದು ಅಂತ ಹೇಳಕತ್ತಾನ. ಈಗ ಏನ್ ಮಾಡ್ತೀರಾ
ಹ್ಮ್ ಬ್ಯಾಕ್ ಸೈಡ್ ನೋಡಿ, ಇಲ್ಲಿ ನೋಡ್ರಿ, ಅಂಶದೊಳಗಡೆ ಎಲ್ಲಾನು ಏನಿದ್ದು ರೀ, ಅಂಶದೊಳಗಡೆ ಸಣ್ಣದಿದ್ದು, ಛೇದದೊಳಗಡೆ ದೊಡ್ಡ ಇದ್ದು, ಅಂದ್ರೆ ಪ್ರಾಪರ್ ಫ್ರಾಕ್ಷನ್ ರೀ ಇದು, ಪ್ರಾಪರ್ ಫ್ರಾಕ್ಷನ್ ಇತ್ತು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಏನ್ ಬರಾಕತ್ರಿ, ಇಂಪ್ರಾಪರ್ ಫ್ರಾಕ್ಷನ್ ಐತಿ, ಇಂಪ್ರಾಪರ್ ಫ್ರಾಕ್ಷನ್ ಐತಿ. ಇದು ಏನಪ್ಪಾ ಅಂತಂದ್ರ ಅದ್ರ ಉಲ್ಟಾ ರೀ ಇದು, ಅದ್ರ ಉಲ್ಟಾ ಆಗ್ತೈತ್ರಿ ಇಲ್ಲಿ. ಇಲ್ಲಿ ನೋಡ್ರಿ, ವ್ಯತ್ಯಾಸ ಇದನ್ನು ಒಂದೇ ಐತಿ, ಇದನ್ನು ಒಂದೇ ಐತಿ, ಓಕೆನಾ. ಆದ್ರೆ ಇಲ್ಲಿ ಏನಾಗ್ತದ್ರಿ, ಇದು ಇಂಪ್ರಾಪರ್ ಫ್ರಾಕ್ಷನ್, ಇಂಪ್ರಾಪರ್ ಫ್ರಾಕ್ಷನ್ ಬರಾತೈತಿ. ಅಂದ್ರೆ ವಿಷಮ ಭಿನ್ನ ರಾಶಿ ಐತಿ. ಈ ವಿಷಮ ಭಿನ್ನ ರಾಶಿ ಇದ್ದಾಗ ಏನಾಗ್ತದ ಗೊತ್ತೇನ್ರಿ, ವ್ಯತ್ಯಾಸ ಸೇಮ್ ಐತಲ್ರಿ, ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಅಂಶದೊಳಗಡೆ ಯಾವ್ದು ದೊಡ್ಡದೈತಿ ನೋಡ್ರಿ ಅದು ಸಣ್ಣದಾಗತ್ತ. ಅಂಶದೊಳಗಡೆ ಯಾವ್ದು ದೊಡ್ಡದೈತ್ರಿ ಇಲ್ಲಿ 16 ದೊಡ್ಡದೈತಲ್ರಿ, ಇದು ಏನಾಗ್ತೈತಪ್ಪ ಅಂತಂದ್ರ ಇಲ್ಲಿ ನಮ್ದು ಸಣ್ಣದಾಗತೈತ್ರಿ, ಸಣ್ಣದಾಗ್ತೈತಿ. ಅದ್ರ ಉಲ್ಟಾ ರೀ ಇದು. ಇಲ್ಲಿ ಯಾವ್ದು ಅಂಶದೊಳಗಡೆ ಯಾವ್ದು ಸಣ್ಣದೈತಿ ನೋಡ್ರಿ ಅದು ಏನಾಗ್ತೈತ್ರಿ, ದೊಡ್ಡದಾಗ್ತೈತಿ. 4/3 ಇಸ್ ದ ಲಾರ್ಜೆಸ್ಟ್. ಅದು ಉಲ್ಟಾ ರೀ ಇದು, ಏನ ಗೊತ್ತಾಯ್ತ್ರಿ ಇದು. ವ್ಯತ್ಯಾಸ ಸೇಮ್ ಇದ್ದಾಗ ಹೇಳಾಕತ್ತೇನ್ರಿ, ವ್ಯತ್ಯಾಸ ಸೇಮ್ ಇದ್ದಾಗ ಹೇಳಾಕತ್ತೀನಿ. ಗೊತ್ತಿರ್ಬೇಕ್ರಿ, ಇದ್ರ ಬಗ್ಗೆ ಐಡಿಯಾ ಇರ್ಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ವ್ಯತ್ಯಾಸ ಎಷ್ಟೈತ್ರಿ, 1 ಐತಿ, 1 ಐತಿ, 1 ಐತಿ. ಬಟ್ ಇಲ್ಲಿ ಏನು ಅಂತಾರ ಒಂದೊಂದ್ ಮಿಕ್ಸ್ ಮಾಡಾಕತ್ತಾನ್ರಿ, ಯಾವ್ದ್ರಿ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಇಲ್ಲಿ ಲಾರ್ಜೆಸ್ಟ್ ಯಾವ್ದಾಗ್ತೈತಿ, ಇಲ್ಲಿ ಲಾರ್ಜೆಸ್ಟ್ ಆಗ್ತೈತಿ 13/6 ಆಗುತ್ತ. ಸ್ಮಾಲೆಸ್ಟ್ ಅಂದ್ರೆ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಅದು ಗೊತ್ತೈತಿ. ವ್ಯತ್ಯಾಸ ಒಂದೈತಿ, ಪ್ರಾಪರ್ ಫ್ರಾಕ್ಷನ್ ಐತಪ್ಪ ಅಂದ್ರೆ ಇದ್ರೊಳಗಡೆ ಸಣ್ಣದ್ ಯಾವ್ದೈತಿ ನೋಡ್ರಿ ಅದೇನಾಗಿರ್ತೈತಿ, ಸಣ್ಣದಾಗಿರ್ತೈತಿ. ಕನ್ಫ್ಯೂಸ್ ಮಾಡ್ಕೋಬಾರ್ದ್ರಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು, ಓಕೆನಾ. ಗೊತ್ತೈತ್ರಿ ಇದು. ಇದು ಗೊತ್ತಾಗಿದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಕಾನ್ಸೆಪ್ಟ್ ಮಾತಾಡ್ತಾ ಹೋಗೋಮ. ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್ ಫ್ರಾಕ್ಷನ್ ಅಂತ ಹೇಳಾಕ್ತಾನ. ಇದ್ರೊಳಗಡೆ ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವ್ದ್ರಿ, ಹ್ಮ್ ನೋಡ್ರಿ, ಡಿಫ್ರೆನ್ಸ್ ಏನಾದ್ರು ಸೇಮ್ ಐತೇನ್ರಿ, ಡಿಫ್ರೆನ್ಸ್ ಏನೋ ಸೇಮ್ ಇಲ್ರಿ. ಇದ್ರ ಡಿಫ್ರೆನ್ಸ್ ಎಷ್ಟೈತ್ರಿ, 3 ಐತಿ. ಇದ್ರದ್ದು ಎಷ್ಟೈತ್ರಿ, 4 ಐತ್ರಿ. ಇದ್ರದ್ರಿ 4 ಐತಿ. ಇದ್ರದ್ದು ಎಷ್ಟೈತ್ರಿ, 1 ಐತಿ, 1 ಐತಿ, ಓಕೆನಾ. ಡಿಫ್ರೆನ್ಸ್ ಎಷ್ಟು ಬರಾಕತ್ರಿ ಇಲ್ಲಿ, 3, 4, 4, 1 ಬರಾಕತೈತಿ, ಓಕೆನಾ. ಈ ರೀತಿಯಾಗಿದ್ದಾಗ ಡಿಫ್ರೆನ್ಸ್ ಏನಾದ್ರು ಸೇಮ್ ಇಲ್ಲ ಅಂತಂದಾಗ ಏನ್ ಮಾಡ್ಬೇಕು ಗೊತ್ತೇನ್ರಿ, ಇವುಗಳದ್ದು ಲಸ ಫೈಂಡ್ ಔಟ್ ಮಾಡ್ಬೇಕು. ಲಸ ಎಷ್ಟಾಗ್ತೈತ್ರಿ ಇಲ್ಲಿ, 12 ಆಗ್ತೈತ್ರಿ, 12 ಆಗ್ತೈತಿ. ಲಸ ಎಷ್ಟಾಗ್ತದ್ರಿ, 4 ಮೂರ್ಲೆ 12, ಓಕೆನಾ. ಲಸ 12 ಆಗ್ತೈತಿ. ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು ಹೇಳಿದೇನ್ರಿ ಶಾರ್ಟ್ಕಟ್ಸ್, ಓಕೆನಾ. ಅದನ್ನ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡ್ಬೋದು. ಎಲ್ಸಿಎಂ ಎಷ್ಟ್ ಆಗ್ತೈತ್ರಿ ಇದ್ರದ್ದು, 12 ಆಗ್ತೈತಿ. ಈ 12 ನ ಇಲ್ಲಿ ನೋಡ್ರಿ, ಇದು 3 ಐತಿ, ಇಲ್ಲಿ 4 ಐತಿ, ಇಲ್ಲಿ 4 ಐತಿ, ಇಲ್ಲಿ 1 ಐತಿ. ಈ 3 ಗೆ ಏನ್ ಮಲ್ಟಿಪ್ಲೈ ಮಾಡಿದ್ರ 12 ಆಗ್ತದ್ರಿ, 4 ಜಾ ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕ್ರಿ, ಇದು ಈ ನಂಬರ್ಗೆ. ನೆಕ್ಸ್ಟ್ ಇದು ರೀ 3 ಜಾ ಮಾಡ್ಬೇಕು, ಇದು 3 ಜಾ. ನೆಕ್ಸ್ಟ್ ಇದು ರೀ 12 ಜಾ ಮಾಡ್ಬೇಕ್ರಿ, ಓಕೆನಾ. ಇವಾಗ ಏನಪ್ಪಾ ಅಂದ್ರ ಈ ಸಂಖ್ಯೆಗಳ ಗುಣಾಕಾರ ಹಚ್ಬೇಕ್ರಿ. 4 52 ಆಗ್ತೈತಿ. ಇದು ಎಷ್ಟಾಗ್ತದ್ರಿ, 3 45 ಆಗ್ತೈತಿ. ಇದು ಎಷ್ಟಾಗ್ತದಿ, 3 51 ಆಗ್ತೈತಿ. ಇಲ್ಲಿ ರೀ 12 84 ಆಗ್ತೈತಿ, 12 84 ಆಗ್ತೈತಿ. ಇಲ್ಲಿ ಏನ್ ಕೇಳಾಕತ್ತಾನ್ರಿ, ಸ್ಮಾಲೆಸ್ಟ್ ಕೇಳಾಕತ್ತಾನ. ಸ್ಮಾಲೆಸ್ಟ್ ಅಂದ್ರೆ ಇದು ಸಣ್ಣದ್ ಯಾವ್ದೈತಿ, ಇದು ಏನಾಗಿರ್ತೈತಿ ನಮ್ದು ಸ್ಮಾಲೆಸ್ಟ್ ಆಗಿರ್ತೈತಿ. ಹಂಗಂದ್ರ ಯಾವ್ದ್ರ ಬಗ್ಗೆ ಮಾತಾಡಕತ್ತಾನ್ರಿ ಇವ, ಯಾವ್ದ್ರ ಬಗ್ಗೆ ಸ್ಮಾಲೆಸ್ಟ್ ಅಂತಂದ್ರ ಸ್ಮಾಲೆಸ್ಟ್ ಗೊತ್ತೈತ್ರಿ ಇದು. ಸ್ಮಾಲೆಸ್ಟ್ ಅಂದ್ರೆ ಯಾವ್ದು ಸಣ್ಣದೈತಿ ನೋಡ್ರಿ ನಮ್ದು ಅದೇ ಸಣ್ಣದು. ಅದೇನಾದ್ರು ಲಾರ್ಜೆಸ್ಟ್ ಕೇಳಿದ್ರೆ ಯಾವ್ದು ಬರೀತಿದ್ರಿ, ಲಾರ್ಜೆಸ್ಟ್ ಕೇಳಿದ್ರೆ ಯಾವ್ದು ಬರೀತಿದ್ರಿ, ದಿಸ್ ಒನ್ ಇಸ್ ದ ಲಾರ್ಜೆಸ್ಟ್ ಆಗ್ತೈತಿ. ದೊಡ್ಡ ಸಂಖ್ಯೆ ಯಾವ್ದಾಗ್ತೈತಿ, 7/8 ಆಗ್ತೈತಿ. ಗೊತ್ತೈತ್ರಿ. ಫಸ್ಟ್ ಇವ್ ಕೊಟ್ಟು ಎಲ್ಸಿಎಂ ತೆಗಿಬೇಕ್ರಿ, ಅದು ಮಲ್ಟಿಪ್ಲೈ ಮಾಡ್ಬೋ, ಇದು ಮಾತು ಬರ್ಕೋತ ಕುತ್ಕೋಬಾರ್ದ್ರಿ, 16 ಹಿಂಗೆಲ್ಲ ದಬ ಸ್ಪೀಡ್ ಆಗಿ ಮಾಡ್ಕೊಂಡ್ಬಿಡ್ಬೇಕು. ಗೊತ್ತೈತ್ರಿ ಇದು. ನೆಕ್ಸ್ಟ್ ನೋಡೋಣ ಹಂಗಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಸ್ಮಾಲೆಸ್ಟ್ ಫ್ರಾಕ್ಷನ್ ಅಂತ ಹೇಳಕತ್ತಾನ. ಆಯ್ತು, ಒಳಗಡೆ ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವ್ದು ಅಂತ ಹೇಳ್ತಾನೆ. ಫಸ್ಟ್ ನಾವ್ ಏನ್ ನೋಡ್ಕೋಬೇಕು ಗೊತ್ತೇನ್ರಿ, ಇಲ್ಲಿ ಫಸ್ಟ್ ಬಂದ ತಕ್ಷಣನ ನಮ್ದು ಡಿಫ್ರೆನ್ಸ್ ನೋಡ್ಕೋಬೇಕ್ರಿ. ಈ ತರ ಕ್ವಶನ್ಸ್ ಏನಾದ್ರು ರೈಸ್ ಆದಪ್ಪ ಅಂದ್ರ ಫಸ್ಟ್ ನೋಡ್ಕೊಳೋದ ಡಿಫ್ರೆನ್ಸ್ ರೀ. ಇದು ಎಷ್ಟಾಗತ್ತೈತ್ರಿ, ಇದು 1 ಐತಿ. ಇಲ್ಲಿ ಎಷ್ಟು ಬರಾತೈತ್ರಿ, 10 ಡಿಫ್ರೆನ್ಸ್ ಐತಿ ನೋಡ್ರಿ. ಇದ್ರದ್ರಿ 1 ಐತಿ, ಇದ್ರದ್ದು 1 ಐತಿ. ಎಲ್ಸಿಎಂ ಎಷ್ಟು ಆಗ್ತೈತ್ರಿ, ಇದು 10 ಆಗ್ತೈತಿ, 10 ಆಗ್ತೈತಿ, ಓಕೆನಾ. ಹಂಗಂದ್ರೆ ಇಲ್ಲಿಂದ 10 ರೀ, 1 ಎಷ್ಟು ಜಾ 10, 1 10 ಜಾ, ಇದು 1 ಜಾ, ನೆಕ್ಸ್ಟ್ ಇದು 10 ಜಾ, ಇದು 10 ಜಾ ಆಗ್ತೈತಿ. ಇದು ಎಷ್ಟು ಆಗ್ತೈತ್ರಿ, 15 15 2 ಮಲ್ಟಿಪ್ಲೈ ಮಾಡ್ರಿ, 15 ಅಟ್ಲೆ 150. ನೆಕ್ಸ್ಟ್ ಇದು 6 ಹಂಗೆ ಉಳಿತೈತಿ. ನೆಕ್ಸ್ಟ್ ಇದು 70, ಇದು 110 ಆಗುತ್ತ. ಸ್ಮಾಲೆಸ್ಟ್ ಕೇಳತ್ತಾನೇನ್ರಿ,
ಸ್ಮಾಲೆಸ್ಟ್ ಯಾವ್ದಾದ್ರಿ ಇದೇ ಆಗ್ತದ್ರಿ 6/16 ಐತಲ್ರಿ ಇದೇನಾಗಿರ್ತದ್ರಿ ಸ್ಮಾಲೆಸ್ಟ್ ಆಗಿರ್ತೈತಿ ಗೊತ್ತಾಯ್ತ್ರಿ ಅದೇನಾದ್ರೂ ಲಾರ್ಜೆಸ್ಟ್ ಕೇಳಿದ್ರೆ ಯಾವ್ದು ಆಗ್ತೈತ್ರಿ ಇಲ್ಲಿ 15 ಲಾರ್ಜೆಸ್ಟ್ ಕೇಳಿದ್ನಪ್ಪ ಅಂದ್ರ ಲಾರ್ಜೆಸ್ಟ್ ಕೇರ್ ಯಾವ್ದು ಆಗ್ತದ್ರಿ 15/16 ಆಗ್ತೈತಿ ಗೊತ್ತಾಯ್ತ್ರಿ ಇದು ಗೊತ್ತಾಯ್ತ್ರಿ ಈ ರೀತಿಯಾಗಿ ಏನಾದ್ರು ವ್ಯತ್ಯಾಸ ಸೇಮ್ ಇಲ್ಲ ಅಂತಂದ್ರೆ ಈ ರೀತಿ ಮೆಥಡ್ ನ ಫಾಲೋ ಮಾಡ್ಬೇಕಾಗ್ತದ್ರಿ ನೀವು ಓಕೆನಾ ಇಲ್ಲಿ ನೋಡ್ರಿ ಇದ್ರ ವ್ಯತ್ಯಾಸ ಎಷ್ಟೈತ್ರಿ ಇದು 3 ಐತಿ ಇದ್ರದ್ರಿ 5 ಐತ್ರಿ ಇದು 9 ಐತಿ ನೋಡ್ರಿ 9 ಐತಿ ಇದು ರೀ 7 ಐತಿ ಇದ್ರದ್ದು LCM ಎಷ್ಟಾಗ್ತೈತ್ರಿ LCM ಎಷ್ಟಾಗ್ತದ್ರಿ ಇದು ಜಾಸ್ತಿ ಬರ್ತೈತೆ ಅನ್ಸುತ್ತೆ ನೋಡ್ರಿ ಇದು 3 5 9 9 7 ಬರುತ್ತಾ ಇಲ್ಲ ಅಂತಂದ್ರೆ ನೀವು ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಡಿವಿಷನ್ ಮೆಥಡ್ ಇಂದ ಹೋಗ್ಬಿಡ್ಬೇಕ್ರಿ ಟೈಮ್ಸ್ ಏನಲ್ರಿ ಎಲ್ಲೆಲ್ಲಿ ಶಾರ್ಟ್ಕಟ್ಸ್ ಮೆಥಡ್ ಯೂಸ್ ಮಾಡ್ಬೇಕಾಗತ್ತೆ ಅಲ್ಲಿ ಮಾಡ್ಬೇಕ್ರಿ ಇಲ್ಲ ನೀವು ಡಿವಿಷನ್ ಮೆಥಡ್ ಇಂದ ಹೋಗಿರಿಂದ ಏನ್ ಮಾಡ್ಬೋದ್ರಿ ಎಲ್ಲಾನು ಚೆಕ್ ಮಾಡ್ಬೇಕು ನೋಡ್ರಿ ಡಿವಿಷನ್ ಮೆಥಡ್ ಟೇಬಲ್ಸ್ ಹೊಳ್ಬೇಕ್ರಿ ಅದು ಇಂಪಾರ್ಟೆಂಟ್ ಫಸ್ಟ್ ಇಲ್ಲಿ ನೋಡ್ರಿ LCM ಎಷ್ಟಾಗ್ತದ್ರಿ ಇದು 3 1 5 3 3 7 ಹಂಗೆ ಉಳಿತೈತ್ರಿ ಓಕೆನಾ 5 3 15 15 3 45 ಇಂಟು 7 ಮಾಡ್ರಿ 7 5 35 ನೆಕ್ಸ್ಟ್ ರೀ 7 4 28 30 31 315 ಆಗೈತಿ 315 ಓಕೆನಾ ಈ 315 ಆಗ್ತದ 3 ಎಷ್ಟಲೇ ರೀ ಇದೆಲ್ಲ ಮಾಡ್ಕೋತ ಕುತ್ಕೋಬೇಕು ನೋಡ್ರಿ ಇದನ್ನ ಇದನ್ನೆಲ್ಲ ಮಾಡ್ಕೋತ ಕುತ್ಕೋಬೇಕು ಇಲ್ಲ ತರ ಡಿವಿಷನ್ ಮೆಥಡ್ ಇಂದ ಹೋಗ್ಬಿಡ್ರಿ ನೋಡಿ ಅದನ್ನೇ ಹೇಳತ್ತೀನಲ್ರಿ ಎಲ್ಲಾ ಟೈಮ್ನು ಅಂದ್ರೆ ಲಾರ್ಜರ್ ನಂಬರ್ ಬಂತಪ್ಪ ಅಂತಂದ್ರೆ ಮತ್ತೆ ಡಿಫಿಕಲ್ಟ್ ಆಗ್ತೈತಿ ಇಲ್ಲಿ ಏನ್ ಮಾಡ್ಬಿಡ್ರಿ ಇದ್ರದ್ದು ಡಿವಿಷನ್ ಮೆಥಡ್ ಇಂದ ಹೋಗ್ರಿ ಏನ್ರಿ ಯಾವಾಗ ಅಪ್ಲೈ ಮಾಡ್ಬೇಕು ನೋಡ್ರಿ ಅವಾಗ ಅಪ್ಲೈ ಮಾಡ್ಬೇಕು ಇದು ಎಷ್ಟಾಗ್ತೈತಿ 50 ಆಗೈತಿ ಎಂಟಾರ್ಲೆ 50 ಆಗುತ್ತೆ ಎಂಟಾರ್ಲೆ 48 ಆಗುತ್ತೆ 48 ಅಂದ್ರೆ ಎಷ್ಟಾಗ್ತದೆ ಇದು ಎಂಟಾರ್ಲೆ ಎಷ್ಟಾಯ್ತ್ರಿ 48 ಆಯ್ತು 48 ಆಗೈತಪ್ಪ ಅಂತಂದ್ರ 48 ನಿಮ್ಗೆ ಎಷ್ಟು ಉಳಿತದ್ರಿ 2 ಉಳಿತು ಓಕೆನಾ 8 16 ಆಗುತ್ತ ಮತ್ತ 8 5 40 ಇದು ಎಷ್ಟು ಬರ್ತದೆ 0.625 ಆಗ್ತದ್ರಿ ಇದ್ರದ್ದು ಇದು 0.40 ಎಷ್ಟಾಯ್ತು ಇದು 12 ಆಯ್ತು ಇದು 70 ಆಯ್ತು 12 60 ರೀ ಇನ್ನು 10 ಉಳಿತು 10 ಉಳಿತು ಪಾಯಿಂಟ್ ಐತಂದ್ರೆ ಎಷ್ಟಾಗ್ತದ್ರಿ 12 96 ಓಕೆನಾ ಇದು ಎಷ್ಟಾಗ್ತದ್ರಿ ಇದು 0.4 ಅಂತಂದ್ರ 110 ಆಗ್ತೈತಿ 110 ಆಗ್ತೈತಲ್ರಿ ಹೆಂಗ್ ಮಾಡ್ಬೋದ್ರಿ ಇದನ್ನ ಹೆಂಗ್ ಮಾಡ್ಬೋದು ಇಲ್ಲಿ ನೋಡ್ರಿ 20 24 ಎಷ್ಟಾಗ್ತೈತಿ 100 ಆಗ್ತೈತಿ 24 100 ಆಗ್ತೈತಿ ಇಲ್ಲಿ 24 100 ಐತಿ ಮತ್ತೆ ಎಷ್ಟು ಉಳಿತೈತಿ 10 ಉಳಿತೈತಿ ಮತ್ತ 20 ಸಾರಿ 25 100 ಮಿಸ್ ಆಯ್ತದ 25 ಎಷ್ಟು 100 ಆಗ್ತೈತಿ 25 100 ಹಂಗಂತಂದ್ರ ನೆಕ್ಸ್ಟ್ ಎಷ್ಟು ಉಳಿತೈತ್ರಿ ಇಲ್ಲಿ 1 10 ಉಳಿತೈತಿ ನಾವ್ ಎಷ್ಟು ತಗೋಬೋದ್ರಿ ಮತ್ತಿಲ್ಲಿ ಮತ್ತೆ ಪಾಯಿಂಟ್ ಕೊಟ್ಟು 25 100 ಇಲ್ಲಿ ಆಲ್ರೆಡಿ ಪಾಯಿಂಟ್ ತಗೊಂಡಿರ್ತಲ್ರಿ 0.55 ಆಗ್ತೈತಿ ನೆಕ್ಸ್ಟ್ ನೋಡಿ ಇದು ನೆಕ್ಸ್ಟ್ ಎಷ್ಟಾಗ್ತೈತ್ರಿ ಇದು ನೆಕ್ಸ್ಟ್ ಎಷ್ಟಾಗ್ತೈತ್ರಿ ಇದು 0. ಎಷ್ಟಾಗ್ತೈತಿ 80 ಆಗುತ್ತಾ 15 ಮುಗಿರಿ 15 75 ಆಗ್ತೈತ್ರಿ ಓಕೆನಾ 5 ಉಳಿತು ಆಲ್ರೆಡಿ ಪಾಯಿಂಟ್ ಕೊಟ್ಟಿಲ್ಲ ನಾವು ಇಲ್ಲಿ 50 ತಗೋಬೋದು 15 45 ಓಕೆನಾ ಎಷ್ಟು ಬರತ್ತೆ ಇಲ್ಲಿ 5 ಬರತ್ತೆ ಇದ್ರೊಳಗಡೆ ಏನ್ ಕೇಳತ್ತಂದ್ರೆ ಸ್ಮಾಲೆಸ್ಟ್ ಕೇಳತ್ತಾನ ಸ್ಮಾಲೆಸ್ಟ್ ಅಂದ್ರೆ ಯಾವ್ದು ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ 5 ಬರೋದು ಇಲ್ಲಿ 5 ಬರುತ್ತೆ ಹಂಗಂದ್ರೆ ಏನ್ತದೆ 8/15 ಸ್ಮಾಲೆಸ್ಟ್ ಆಗ್ತೈತಿ ಗೊತ್ತಾಯ್ತ್ರಿ ಇದು ಗೊತ್ತಾಯ್ತ್ರಿ ಏನಪ್ಪಾ ಅಂತಂದ್ರೆ ಅದೇ ಏನಂದ್ರೆ ಎಲ್ಲೆಲ್ಲಿ ಶಾರ್ಟ್ಕಟ್ಸ್ ಯೂಸ್ ಮಾಡೋಕೆ ಹೆಲ್ಪ್ ಆಗ್ತದೆ ಅಂದ್ರೆ ಅಲ್ಲಿ ಮಾಡ್ಬೇಕು ಕೆಲವೊಂದನ್ನ ನಮ್ದು ಟ್ರೆಡಿಷನಲ್ ಮೆಥಡ್ ಇಂದ ಹೋಗ್ಬೇಕು ಇಲ್ಲಿ ನೀವು ಮಾಡ್ಬೋದು LCM ಅಪ್ಲೈ ಮಾಡಿ ಅಲ್ಲಿ ಏನ್ ಬರ್ತೈತಪ್ಪ ಅಂದ್ರೆ ಲಾರ್ಜರ್ ಬರ್ತೈತ್ರಿ ಅದು ಅಲ್ಲಿ ಏನಾಗ್ತದೆ ದೊಡ್ಡದಾಗ್ತೈತಿ ಓಕೆನಾ ಇದು ಗೊತ್ತಾಯ್ತ್ರಿ ಇಷ್ಟ ಆಯ್ತ್ರಿ ಈಗ ಏನ್ ಮಾಡೋವಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಕೆಲವೊಂದು ಕ್ವಶನ್ಸ್ ಯಾವ ತರ ಅರೈಸ್ ಆಗ್ತಾವಪ್ಪ ಅಂದ್ರ ಇಲ್ಲಿ ನೋಡ್ರಿ ಇಲ್ಲಿ 2 + 1/2 ಅಂತ ಐತ್ರಿ ಇದನ್ನ ಎಡಿಷನ್ ಮಾಡ್ಬೇಕಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಏನ್ ಬರಿಬೇಕ್ರಿ ಆನ್ಸರ್ 2 ಇಂಟಿಜರ್ 1/2 ಅಂತ ಬರ್ದು ಬಿಡ್ಬೇಕ್ರಿ ನೀವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಸಮ್ ಮಾಡ್ಕೊತ ಕೂತ್ರೆ ಅಷ್ಟೇ ಬರ್ತೈತ್ರಿ ಇದು ಓಕೆನಾ 8 + 3/4 ಇತ್ತಪ್ಪ ಅಂದ್ರೆ ಇದು ಆನ್ಸರ್ ಎಷ್ಟಾಗ್ತದೆ ಡೈರೆಕ್ಟ್ ಆಗಿ ಏನ್ ಬರಿಬೋದ್ರಿ
8 ಇಂಟಿಜರ್ 3/4 ಬರಿಬೋದು. ಮತ್ತೆ 9 ಪ್ಲಸ್ 13/17 ಇತ್ತಪ್ಪ ಅಂದ್ರೆ ಏನ್ ಮಾಡ್ತೀರಾ ಡೈರೆಕ್ಟ್ 9 ಇಂಟಿಜರ್ 13/17 ಆಗ್ತೈತ್ರಿ ಇದು. ಈ ರೀತಿಯಾಗಿ ಏನ್ ಮಾಡ್ಬಿಡ್ಬೋದ್ರಿ ನಾವು ಇದನ್ನ ಎಡಿಷನ್ ಮಾಡ್ಬಿಡ್ಬೋದು. ಯಾವಾಗ್ರಿ ಇಲ್ಲಿ ಪ್ರಾಪರ್ ಫ್ರಾಕ್ಷನ್ ಇರ್ಬೇಕ್ರಿ ಇದು. ಪ್ರಾಪರ್ ಫ್ರಾಕ್ಷನ್ ಇರ್ಬೇಕು. ಕಂಡೀಷನ್ಸ್ ಇರ್ತಾವ್ರಿ ಮತ್ತ. ನೆಕ್ಸ್ಟ್ 6 ಮೈನಸ್ 3/4 ಇರ್ತೈತಿ ಇಟ್ಕೋರಿ. ಇದನ್ನ ಹೆಂಗ್ ಮಾಡ್ತೀರಾ ಆನ್ಸರ್ ಅಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಇದಕ್ಕೆ -1 ಮಾಡ್ಬೇಕ್ರಿ. 5 ಬರ್ತದ್ರಿ. ಇವ್ರ ವ್ಯತ್ಯಾಸ ಎಷ್ಟ್ರಿ 1 ಐತಿ. 1/4 ಬರುತ್ತಾ ನೀವು ಚೆಕ್ ಮಾಡ್ಬೋದ್ರಿ ಇದು ಬರ್ತೈತೆ ಇಲ್ಲ ಅಂತ ಏಕರಿಂದ. ನೀವು ನೋಡ್ರಿ ಇದ್ರಾಗ ಒಂದು ಮೈನಸ್ ಮಾಡಿದಾರಿ 5 ಬಂತು. ಇವ್ರ ವ್ಯತ್ಯಾಸ ಎಷ್ಟ್ರಿ 1 ಬಂತು. 1 ಡಿಫ್ರೆನ್ಸ್ /4 ಓಕೆನಾ. ಇಲ್ಲಾಂದ್ರೆ ನಾವು ಕ್ರಾಸ್ ಚೆಕ್ ಮಾಡ್ಬೋದ್ರೆ ಮಾಡೋಮ್ರಿ. 6 4 24 ಆಗುತ್ತೆ. 24 - 3 / 4 ಆಗ್ತೈತಿ. ಓಕೆನಾ. ಇದೆಷ್ಟು ಬರೀತೀರಾ 21/4 ನೋಡ್ರಿ. 4 5 20 4 5 20 ಇನ್ನ ಎಷ್ಟು ಉಳಿತು 1 ಉಳಿತು 2/4 ಬರತೈತ್ರಿ. 5 ಇಂಟಿಜರ್ 1/4 ಬರತೈತ್ರಿ. ಇಷ್ಟೆಲ್ಲಾ ಮಾಡುದು ಅವಶ್ಯಕತೆ ಇರಲ್ರಿ. ಕೆಲವೊಂದ್ಸಲ ಏನಲ್ರಿ ಎಲ್ಲಿ ಶಾರ್ಟ್ಕಟ್ಸ್ ಯೂಸ್ ಮಾಡಕ್ ಹೆಲ್ಪ್ ಆಗುತ್ತೆ ಅಲ್ಲಿ ಮಾಡಬೇಕು ಅಂತ ಗೊತ್ತೈತ್ರಿ. ಇದು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಇನ್ನೊಂದು ಕೆಲವೊಂದು ಏನಪ್ಪಾ ಅಂತಂದ್ರೆ ಈಗ 8 - 6/7 ಇದು ಎಷ್ಟಾಗ್ತೈತ್ರಿ. 8ಕ್ಕೆ ಒಂದು ಮೈನಸ್ ಮಾಡಿದ್ರೆ 7 ಐತಿ. ಇದ್ರ ಡಿಫ್ರೆನ್ಸ್ 1/7 ಬರುತ್ತಾ ಗೊತ್ತೈತ್ರಿ. ಹಂಗಾದ್ರೆ ನೀವ್ ಏನ್ ಮಾಡ್ರಿ ಈಗ ಇದ್ರದ್ದು ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಹಾಕ್ರಿ ಆನ್ಸರ್. 6 + 8/9 ಇದ್ರದ್ದು ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಇದ್ರದ್ದು ಆನ್ಸರ್ ಎಷ್ಟಾಗ್ತದೆ ಕಮೆಂಟ್ ಹಾಕ್ರಿ. 13 - 2/7 ಓಕೆ. ಇದ್ರದ್ದು ಏನ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗಡೆ ನೀವು ಆನ್ಸರ್ನ ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಪ್ರತಿದಿನಾನು ಕಂಟೆಂಟ್ ಕೊಡ್ತಾ ಹೋಗ್ತಾ ಇದ್ದೀವಿ. ನಿಮ್ದು ಎಲ್ಲಾ ಎಕ್ಸಾಮ್ಗೆ ಹೆಲ್ಪ್ ಆಗ್ತೈತ್ರಿ. ಎಲ್ಲಾ ಎಕ್ಸಾಮ್ಗೆ ಹೆಲ್ಪ್ ಆಗುವಂತಾನೆ ಕಂಟೆಂಟ್ ನ ಕೊಡ್ತಾ ಇದ್ದೀವಿ. ಯಾರಾದ್ರೂ TET, PSTR, GPSTR, HSTR ಪ್ರಿಪೇರ್ ಆಗ್ತಿದ್ರಪ್ಪ ಅಂತಂದ್ರೆ ಇದನ್ನ ಫಾಲೋ ಮಾಡಿ. ಓಕೆನಾ. ಇದು ಏನಾದ್ರೂ ನಿಮ್ಗೆ ಯೂಸ್ಫುಲ್ ಅನಿಸ್ತಪ್ಪ ಅಂತಂದ್ರೆ ನಾ ಹೇಳ್ತಿದ್ದೇನ್ರಿ. ನಿಮ್ಗಿದು ಇಟ್ ಇಸ್ ಎ ಯೂಸ್ಫುಲ್ ಕಂಟೆಂಟ್ ಅಂತ ಅನ್ಸಿದ್ರೆ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಪ್ರಿಪೇರ್ ಆಗ್ತಿದಾರಪ್ಪ ಎಕ್ಸಾಮ್ಗೆ ಅಂತಂದ್ರೆ ಅವರಿಗೂ ಕೂಡ ಶೇರ್ ಮಾಡಿ. ಓಕೆನಾ. ಥ್ಯಾಂಕ್ ಯು.